ಏಜೆನ್ಸಿ ಓನರ್ ತಿಂಗಳಿಗೆ ಲಕ್ಷ ಲಕ್ಷ ಟರ್ನ್ ಓವರ್ ಮಾಡ್ತಾ ಇದ್ದ, ಬೇಜಾನ್ ದುಡ್ಡು ದುಡಿತಾ ಇದ್ದ. ಆದ್ರೆ ಇತ್ತೀಚೆಗೆ ಇನ್ಕಮ್ ಕಡಿಮೆ ಆಗಿತ್ತು, ಅವನ ಜೇಬು ಖಾಲಿಯಾಗಿತ್ತು. ಯಾಕಂದ್ರೆ ಮಾಡೋ ಕೆಲಸ ಬಿಟ್ಟು ಗಂಡು ಚಿಟ್ಟೆಯಾಗಿ ಬದಲಾಗಿದ್ದ. ಗಂಡನಿಲ್ಲದ ಹೆಣ್ಣು ಮಕ್ಕಳ ಜೊತೆ ಹಾರೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಮದುವೆ ಆಗಿ ಚೆಕ್ ಮೇಟ್ ಇಡ್ತಿದ್ದ. ಆ ಮನ್ಮಥನ ಮೋಹದ ಬಲೆ ಹೇಗಿತ್ತು, ಅವನ ಸಂಚು ಎಂತದ್ದು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಇವನ್ನ ಪ್ರತಿಯೊಬ್ಬರಿಗೂ ನಮ್ಮ ತಂಗಿ ನಮ್ಮ ಫ್ರೆಂಡ್ಸ್ ಅಂತ ಹೇಳಿ ಅವನು ಪರಿಚಯ ಮಾಡಿಸ್ತಾನೆ. ನಾವು ಅದನ್ನ ಜಾಸ್ತಿ ಹೋಗಿ ಅವರಿಗೆ ಮಾತಾಡಿ ನೀವು ಯಾರು ಅಂತ ತಿಳ್ಕೊಂಡು ಹೋದಾಗ ಗೊತ್ತಾಗುತ್ತೆ ಇವನು ಇವನೇ ಹೆಂಡತಿ ಅಂತ. ಇವನು ಕೆಲಸ ಮಾಡೋ ಹುಡುಗಿರ ಹತ್ರ ಫೋನ್ ಮಾಡಿ ಮಾತಾಡಿ ಅವ್ರಿಗೆ ನಂಬಿಸಿ ಮೋಸ ಮಾಡಿರ್ತಾನೆ. ಆವಾಗ ಅವರು ಮತ್ತೆ ಅವನ ಕಡೆಗೆ ಮಾತಾಡು ಅಂತ ಫೋನ್ ಮಾಡಿ ಕೇಳ್ಕೊಳೋದು. ನಿನ್ನೆ ಮದುವೆ ಆಗ್ತೀನಿ ಹಂಗಂತ ಹೇಳ್ಕೊಂಡು ಮದುವೆ ತನಕ ತಗೊಂಡೋಗಿ ಲಾಸ್ಟಿಗೆ ಗೊತ್ತಾಯಿತು ಇವನು ಮೊದಲೇ ಈ ಥರ 4 ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡು ಎಲ್ರಿಗೂ ಹಿಂಗೆ ಮದುವೆ ಆಗ್ತೀನಿ ಅಂತ ನಂಬಿಸ್ಕೊಂಡು ಮೋಸ ಮಾಡಿದ್ದಾನೆ ಅಂತ. ಅಬ್ಬಬ್ಬ, ಲಾಟ್ರಿ ಇವನಿಗೆ ಫುಲ್ ಲಾಟ್ರಿ. ಮುಟ್ಟಿದ್ದೆಲ್ಲ ಚಿನ್ನ, ಗಾಣ ಬೀಸಿದ ಕಡೆಯೆಲ್ಲ ಮೀನು, ಬಯಸಿದ್ದೆಲ್ಲ ಬಂಗಾರ. ಒಬ್ರೋಗಿಬ್ರು ಅಲ್ಲ, ಇವನು ಕೈ ಹಿಡಿದಿರೋದು 5ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ. ಆ 5ರ ಬದುಕಿನಲ್ಲೂ ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ಗೇಮ್ ಮಾಡಿದ್ದಾನೆ. ಅವಳು ಇವಳು ಮತ್ತೊಬ್ಬಳು ಇನ್ನೊಬ್ಬಳು, ಮಗದೊಬ್ಬಳು ಅಂತ ಕಣ್ಣಾ ಮುಚ್ಚಾಲೆ ಆಟವಾಡಿದ್ದಾನೆ. ಇವನ ಚಕ್ಕಂದದ ಆಟಕ್ಕೆ ಒಂದೊಂದು ಫೋಟೋಗಳು ಒಂದೊಂದು ಕಥೆ ಹೇಳ್ತಿವೆ. ನೋಡ್ರಿ ಇವನ ಮುಖದಲ್ಲಿ ಎಷ್ಟು ಆನಂದ, ಎಷ್ಟು ಖುಷಿ ತುಂಬೈತೆ ಅಂತ. ಹಸಿರು ಸೀರೆಯುಟ್ಟ ಆಂಟಿ ತೋಳ ತೆಕ್ಕೆಗೆ ಬರ್ತಾಗಿದ್ದಂತೆ ಇವನಿಗೆ ಪರಮಾನಂದ ಆಗೋಗಿತ್ತು. ಸ್ವರ್ಗದ ಬಾಗಿಲು ಓಪನ್ ಆದಂತೆ ಅನ್ನಿಸಿತ್ತು. ತಾಳಿ ಕಟ್ಟೋ ಯೋಗವು ಕೂಡಿ ಬಂದಿತ್ತು. ತಾಳಿ ಕಟ್ಟಿದ್ದಂತೆ ಇವನ ತುಂಟಾಟ ನಲಿದಾಟ ಶುರುವಾಗಿ ಬಿಡುತ್ತೆ. ಕಳ್ಳ ಸಂಸಾರನೂ ಆರಂಭವಾಗಿ ಬಿಡುತ್ತೆ. ಆದರೆ ಒಬ್ಬರನ್ನ ಮದುವೆ ಆಗಿದ್ದಿದ್ರೆ ಇವನಿಗೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಇವನ ಸುಖ ಸಂಸಾರಕ್ಕೆ ಯಾವುದೇ ಅಡ್ಡಿಯೂ ಇರ್ತಾಗಿರ್ಲಿಲ್ಲ. ಬದಲಿಗೆ ಈ ಮನ್ಮಥ 5 ಹೆಣ್ಣು ಮಕ್ಕಳಿಗೆ ತಾಳಿ ಕಟ್ಟಿದ್ದ. ಸಿಕ್ಕ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಜಾಗ ಮಾಡಿಕೊಂಡು ಹಾರೋ ಗಂಡು ಚಿಟ್ಟೆಯಾಗಿದ್ದ. ಎಡಗಡೆಗೊಬ್ಳು ಬಲಗಡೆಗೊಬ್ಳು ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಪೋಸ್ ಕೊಡ್ತಿರೋದ್ ನೋಡಿ ಈ ಕಿಲಾಡಿ. ಮದುವೆಯಾಗಿ ಮಕ್ಕಳಿದ್ರು. 5ರ ಜೊತೆ ಮದುವೆ. 3 ತಿಂಗಳಿಗೊಬ್ಬಳನ್ನ ಚೇಂಜ್ ಮಾಡೋ ಮನ್ಮಥ. ಬೆಡ್ರೂಮಿನಲ್ಲಿ ಒಬ್ಬಳ ಜೊತೆ ನುಲಿತಾನೆ. ವಿಡಿಯೋ ಕಾಲ್ನಲ್ಲಿ ಕಣ್ಣು ಹೊಡೆದು ಸಿಗ್ನಲ್ ಕೊಡ್ತಾನೆ. ಕೇಕ್ ತಿನ್ನಿಸಿ ನೀನೇ ನನ್ನ ಚಿನ್ನ ಅಂತ ಬಲೆ ಬೀಸೋ ಜಗತ್ ಕಿಲಾಡಿ ಇವನು. ಇವನ ಮೋಸದಾಟದಲ್ಲಿ, ಇವನ ಮೋಹದಾಟಕ್ಕೆ ಸಿಲುಕಿ ಬಿಟ್ಟು ಹೋಗೋದಕ್ಕೂ ಆಗದೆ ಇರೋದಕ್ಕೂ ಆಗದೆ ಒದ್ದಾಡ್ತಿರೋರು 5ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಏನಿಲ್ಲ ಅಂದ್ರು 5ರನ್ನ ಮದುವೆಯಾಗಿ ಆ 5ರ ಜೊತೆ 3 ತಿಂಗಳು ಸಂಸಾರ ಮಾಡಿ ನಿನಗೆ ಚಿನ್ನದ ಮೂಟೆಯನ್ನೇ ಹೊತ್ತು ತರ್ತೀನಿ ಅಂತ ಕಲ್ಲರ್ ಕಾಗೆ ಹಾರಿಸಿದ್ದಾನೆ. ಏನ್ರೀ ಇದೆ ಇವನ ಮುಖದಲ್ಲಿ? ಏನ್ರೀ ಈ ಮನ್ಮಥನ ತಲೆಯಲ್ಲಂತದ್ದಿರೋದು? ಹೆಣ್ಣು ಸಿಗೋದೇ ಕಷ್ಟ. ಹೀಗಿರೋವಾಗ ಇವನಿಗೆ 5 ಹೆಣ್ಣು ಮಕ್ಕಳು ಬಿದ್ದಿದ್ದು ಹೇಗೆಲ್ಲ ಮದುವೆಯಾಗಿದ್ದ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಎಲ್ಲವನ್ನು ಡೀಟೇಲ್ಡ್ ಆಗಿ ತೋರಿಸ್ತಾ ಹೋಗ್ತೇವೆ ನೋಡಿ. ಈ ಚಮಕ್ ಸುಂದರನ ಹೆಸರು ರಾಮಾಂಜಿ ಅಂತ. ಸೆಕ್ಯೂರಿಟಿ ಏಜೆನ್ಸಿಯ ಓನರ್ ಈತ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಬಳಿ ಕಚೇರಿ ಇಟ್ಕೊಂಡು ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಕೆಲಸ ಮಾಡಿಸ್ತಾಗಿದ್ದ. ಬರೀ ಬಿಸ್ನೆಸ್ ಮಾತ್ರ ಮಾಡ್ಕೊಂಡು ಹೋಗಿದ್ದಿದ್ರೆ ಈ ಮುಸುಡಿ ಎಪಿಸೋಡ್ ಆಗ್ತಿರ್ಲಿಲ್ಲ ಬಿಡಿ. ಇವನ ಬಾಡು ಕೂಡ ಬಂಗಾರದಂತೆ ಇರ್ತಿತ್ತು. ಆದ್ರೆ ಹೆಸರಲ್ಲಿ ರಾಮ ಅಂತ ಸೇರಿಸ್ಕೊಂಡಿರೋ ಈ ಕಮಂಗಿ ಎಡಬಿಡಂಗಿ ತರ ಆಡ್ತಿದ್ದ.
ಸಿಕ್ಕ ಹೆಣ್ಣು ಮಕ್ಕಳ ಬದುಕನ್ನ ಬರ್ಬಾದ್ ಮಾಡೋ ಕಿರಾತಕನಾಗಿದ್ದ. ಅದು ಕೂಡ ಮದುವೆಯಾಗಿ ಮಕ್ಕಳಿದ್ರೂ ಸಹ ಅಮಾಯಕ ಹೆಣ್ಣು ಮಕ್ಕಳನ್ನೇ ಬುಟ್ಟಿಗೆ ಬೀಡಿಸಿಕೊಂಡು ಅವರನ್ನ ಯಾಮಾರಿಸಿ ಮಾಯವಾಗುತ್ತಿದ್ದ. ವಾಟ್ಸಪ್ಪು ಅವ್ರನ್ನ ಹೆಂಗೆ ಸ್ಕ್ಯಾನ್ ಮಾಡ್ಕೊತಾನೆ ಏನು ಮಾಡ್ತಾನೋ ಗೊತ್ತಾಗಲ್ಲ. ನಮ್ಮ ವಾಟ್ಸಪ್ಪಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಪ್ರತಿಯೊಂದು ಅವ್ನ ಫೋನಲ್ಲಿ ತೋರಿಸುತ್ತೆ. ನಮ್ಮ ಫೋಟೋಸ್ ಏನಿದೆ ಎಲ್ಲ ಅವ್ನ ಫೋನಲ್ಲಿ ಇರುತ್ತೆ. ಅಂಥ ಫೋಟೋಸ್ ಇಟ್ಕೊಂಡು ನಿನ್ನ ಫೋಟೋ ಅಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ಅಂತ ಹೇಳ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕೋದು. ನಮ್ಮ ಮರ್ಯಾದೆ ಕಳೆದಿದ್ದಾನೆ, ನಮ್ಮ ಮನೆಗೆ ಬಂದು ನಮ್ಮನ್ನೇ ಹೊಡೆದಿದ್ದಾನೆ, ನಮ್ಮದು ಒಡವೆ ಹೋಯ್ತು, ನಮ್ಮ ಗಾಡಿಗಳು ಹೋಯ್ತು, ಎಲ್ಲನೂ ನಮ್ಮ ಕಡೆಯಿಂದ ಕಿತ್ಕೊಂಡು ನಮಗೆ ಮೋಸ ಮಾಡಿದ್ದಾನೆ. ಗಂಡನನ್ನ ಬಿಟ್ಟಿರೋ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್. ಇವನು ಏಜೆನ್ಸಿ ಇಟ್ಕೊಂಡಿದ್ರಿಂದ ಕೆಲಸ ಕೇಳಿಕೊಂಡು ತುಂಬಾ ಜನ ಬರ್ತಿದ್ರು. ಅವರಲ್ಲಿ ಹೆಣ್ಣು ಮಕ್ಕಳು ಇರ್ತಿದ್ರು. ಇಂಟರ್ವ್ಯೂ ಮಾಡೋ ನೆಪದಲ್ಲಿ ಹೆಣ್ಣು ಮಕ್ಕಳ ಜಾತಕವನ್ನ ಫುಲ್ ಕಲೆಕ್ಟ್ ಮಾಡ್ಕೊಳ್ತಿದ್ದ. ಯಾರಿಗೆ ಗಂಡ ಇರಲ್ವೋ, ಯಾರು ಗಂಡನನ್ನ ಬಿಟ್ಟು ಬಂದಿರ್ತಾರೋ ಅವರನ್ನೇ ಕೆಲಸಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಿದ್ದ. ಸ್ವಲ್ಪ ಚೆನ್ನಾಗಿರೋ ಹೆಣ್ಣು ಮಕ್ಕಳು ಕಾಣಿಸಿದ್ರೆ ಸಾಕು, ಅವರನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಿದ್ದ. ಬಳಿಕ ಅವರ ಕಷ್ಟಗಳನ್ನ ಕೇಳಿ ಅವರಿಗೆ ಸಹಾಯ ಮಾಡೋ ರೀತಿ ಡ್ರಾಮಾ ಆಡ್ತಿದ್ದ. ನಂತರ ಗಿಟ್ಟು ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಹೀಗಾಗಬಾರ್ದಿತ್ತು ಅಂತ ಚಾಟಿಂಗ್ ಶುರು ಮಾಡ್ತಿದ್ದ. ಮೆಲ್ಲಗೆ ಹತ್ತಿರ ಹೋಗಿ ನಾನು ನಿನಗೆ ಬಾಳ್ಕೊಡ್ತೀನಿ, ನಿನ್ನ ಬದುಕಿನಲ್ಲಿ ನಾನು ನಿನಗೆ ದಾರಿದೀಪವಾಗಿ ನಿಲ್ತೀನಿ ಅಂತ ಡೈಲಾಗ್ ಹೊಡೀತಿದ್ದ. ಮೊದಲೇ ಒಂಟಿಯಾಗಿದ್ದು ಬೇಜಾರಾಗಿದ್ದ ಹೆಣ್ಣು ಮಕ್ಕಳು ಒಳ್ಳೆ ಹುಡುಗ ಸಿಕ್ತ ಅಂತ ತಲೆಬಾಗಿ ತಾಳಿ ಕಟ್ಟಿಸ್ಕೊಳ್ತಿದ್ರು. ಆದ್ರೆ ತಾಳಿ ಕಟ್ಟಿದ ಮೇಲೆಗೆ ಇವನ ಅಸಲಿ ಆಟ ಶುರುವಾಗ್ತಾಗಿದ್ದದ್ದು. ಕೆಲ್ಸಕ್ಕೆ ಹೋಗಿರ್ತೀವಿ, ಅಲ್ಲಿಂದ ಮಾತಾಡಿಸ್ತಾನೆ. ನಿಮ್ಗೆ 15,000 ದುಡ್ಕೊಂಡು ಏನು ಮಾಡ್ತೀರಾ, ನಿಮ್ಮ ಅಪ್ಪ ಇಲ್ಲ, ತಮ್ಮ ಇಲ್ಲ, ನಿಮ್ಮ ಫ್ಯಾಮ್ಲಿಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ನಿಮ್ಮಂಥವ್ರಿಗೆ ನಮ್ಮ ಥರ ಹೆಲ್ಪ್ ಮಾಡೋರು ಇರಬೇಕು, ನಮ್ಮಂಥವ್ರಿಗೆ ನಿಮ್ಮ ಥರ ಹುಡುಗಿರು ಸಿಕ್ಕಿದ್ರೆ ಜೀವನ ಕೊಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಹಂಗಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾನೆ. ಮತ್ತು ನಮ್ಮನೆ ಎಲ್ರಿಗೂ ದೊಡ್ಡವರಿಗೆಲ್ಲ ಪರಿಚಯ ಆಗಿ ನಿಮ್ಮ ಮಗಳಿಗೆ ನಾನೇ ಜೀವನ ಕೊಡ್ತೀನಿ ಅನ್ನೋ ಥರ ಮಾತಾಡಿರ್ತಾನೆ. ಹೆಣ್ಣಿನ ಜೊತೆಗೆ ಮೈ ಮೇಲಿದ್ದ ಚಿನ್ನ ದೋಚಿಸಿದ್ದ ಕಿರಾತಕ. ಮದುವೆಯಾದ ಬಳಿಕ ಬಾಡಿಗೆ ಮನೆ ಮಾಡಿ ಅಲ್ಲಿ ಕಿಡ್ತಿದ್ದ. ಹಳೆ ಹೆಂಡತಿಯನ್ನ ಹೊಸ ಹೆಂಡತಿಗೆ ತಂಗಿ ಅಂತ ಪರಿಚಯ ಮಾಡಿಕೊಡ್ತಿದ್ದ. ಹಳೆ ಹೆಂಡತಿಗೆ ಪ್ರೇಯಸಿಯನ್ನ ಫ್ರೆಂಡ್ ಅಂತ ಪರಿಚಯ ಮಾಡಿಕೊಂಡು ಗೇಮ್ ಶುರು ಮಾಡ್ತಿದ್ದ. ಕೊನೆಗೆ 2-3 ತಿಂಗಳು ಸಂಸಾರ ಮಾಡಿ ನನಗ ಕಷ್ಟ ಆಗಿದೆ, ಈ ಕಷ್ಟ ಆಗಿದೆ, ಅಲ್ಲಿ ಹೂಡಿಕೆ ಮಾಡಬೇಕು, ಇಲ್ಲಿಗೆ ಹಣ ಹೊಂದಿಸಬೇಕು ಅಂತ ಹೊಸ ಹೆಂಡತಿ ಜೊತೆ ಕಣ್ಣೀರು ಸುರಿಸ್ತಿದ್ದ. ಅವಳ ಬಳಿಗಿರೋ ಚಿನ್ನಾಭರಣ ಪಡ್ಕೊಂಡು ಕಳ್ಳಾಟವಾಡ್ತಿದ್ದ. ಹೀಗೆ ಏನಿಲ್ಲ ಅಂದ್ರು 5 ಹೆಣ್ಣು ಮಕ್ಕಳಿಗೆ ಈ ರಾಮಾಂಜಿ ಯಾಮಾರಿಸಿ ಚಿನ್ನಾಭರಣ ದೋಚಿದ್ದಾನೆ. ಇವನು ಮಾಡೋ ಎಲ್ಲಾನು ಪ್ರತಿಯೊಂದೂ ಅವ್ನ ಹೆಂಡ್ತಿಗೆ ಗೊತ್ತಿದೆ. ಪ್ರತಿಯೊಂದು ಹೆಣ್ಣು ಮೋಸ ಆದಮೇಲೆ ಇವಾಗ ಗೊತ್ತಾಗೇ ಆಗುತ್ತೆ. ಅದನ್ನು ನಾವು ತಿಳ್ಕೊಂಡು ಅವ್ನ ಹೆಂಡ್ತಿಗೆ ಇನ್ಫಾರ್ಮ್ ಮಾಡ್ತೀವಿ ಹಿಂಗಾಗಿದೆ ಅಂತ. ಆವಾಗ ಅವರು ಕೂಡ ಸಹ ಏನಂತಾರೆ, ನಾನು ಅವ್ನ ಹೆಂಡ್ತಿ ಅಂತ ಅವಳು ನಮಗೆ ತಿಳಿಸಲ್ಲ, ಅವಳ ಫ್ರೆಂಡು ಅಕ್ಕ ತಂಗಿ ಅಂತಾನೆ ನಮಗೆ ಅವಳು ಪರಿಚಯ ಆಗೋದು. ಲಾಸ್ಟಿಗೆಲ್ಲ ನಾವು ಹೇಳ್ತೀವಿ ಅವಳ ಹತ್ರನೂ ಹಿಂಗಾಗಿದೆ ಅಂತ. ಅವಳು ಲಾಸ್ಟಿಗೆ ಬಾಯಿ ಬಿಡ್ತಾಳೆ ನಾನೇ ಹೆಂಡ್ತಿ ಅಂತ. ಬಾಯಿ ಬಿಟ್ಟು ಕಂಪ್ಲೇಂಟ್ ಮಾಡೋಂದ್ರೆ ಮಾಡಲ್ಲ, ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬಂದರೆ ನಮಗೂ ಎದುರಿಸೋದು. ಗಂಡನಿಂದ ದೂರವಾಗಿದ್ದ ಮಹಿಳೆಗೂ ಇದೇ ರೀತಿ ವಂಚಿಸಿದ್ದಾನೆ. ನನಗೆ ಮದುವೆಯಾಗಿಲ್ಲ ಅಂತ ಆಕೆಯನ್ನ ನಂಬಿಸಿದ್ದಾನೆ. ಬಳಿಕ ಮನೆ ಮಾಡಿಕೊಂಡು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರಂತೆ. ಆಡಬಾರದ ಆಟವಾಡಿ ಲಕ್ಷ ಹಣ ಕಿತ್ಕೊಂಡಿದ್ದಂತೆ. ಆದ್ರೆ ಮದುವೆ ಆಗೋಣ ಅಂದಿದ್ದಕ್ಕೆ ಗಲಾಟೆ ಮಾಡಿ ದೂರವಾಗಿದ್ದ. ಹೀಗಾಗಿ ಮೋಸ ಹೋದ ಮಹಿಳೆ ರಾಮಾಂಜಿಯ ವಿರುದ್ಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಳು. ಪೊಲೀಸರು ಹೆಣ್ಣು ಮಕ್ಕಳ ಸರದಾರ ನಾನು ಅಂತ ಫುಲ್ ಮಜಾ ಮಾಡ್ತಿದ್ದವನನ್ನ ಈಗ ಸೆರೆವಾಸ ಫಿಕ್ಸ್ ಮಾಡಿಸಿದ್ದಾರೆ.